ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ. ನಮಸ್ಕಾರ ಸ್ನೇಹಿತರೆ, ನಾನು ಮುಷ್ತಾಕ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಬಹಳ ದಿನಗಳ ನಂತರ ಒಂದು ವಿಶೇಷವಾದಂತಹ ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನಾನಿವತ್ತು ಒಂದು ಬ್ಲೂಟೂತ್ ಇಯರ್ಫೋನ್, ಅದು ನೆಕ್ ಬ್ಯಾಂಡ್ ಬ್ಲೂಟೂತ್ ಇಯರ್ಫೋನ್, ಈ ಒಂದು ಇಯರ್ಫೋನ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ಈ ಬ್ಲೂಟೂತ್ನ ಹೆಸರು ನಾಯ್ಸ್ ಫೇರ್ ಅಂತ, ನಾಯ್ಸ್ ಅಂತ ಒಂದು ಕಂಪ್ನಿ ಇದೆ. ಆ ಬ್ರ್ಯಾಂಡ್ನ ಅಡಿಯಲ್ಲಿ ಈ ಒಂದು ಇಯರ್ಫೋನ್ಸ್ ಬರುತ್ತೆ. ಸೊ ಇದರ ಒಂದು ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀವಿ. ದಯವಿಟ್ಟು ನಿಮಗೆ ಇಷ್ಟ ಆದರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಈ ಒಂದು ಇಯರ್ಫೋನ್ಸ್ನ ನಾನು ಯಾಕೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಿಲಿಯನ್ ಡೇ ಮತ್ತು ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಇದೆಲ್ಲ ಬರ್ತಾ ಇದೆ. ಅಂದರೆ ಬಂದಿದೆ ಆಲ್ರೆಡಿ. ಸೆಪ್ಟೆಂಬರ್ 23 30ವರೆಗೂ ಇದೆ. ಹಾಗಾಗಿ ಈ ನಾಯ್ಸ್ ಇಯರ್ಫೋನ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಯೂಶಲಿ ನಾಯ್ಸ್ ಇಯರ್ಫೋನ್ಸು 2.5 ಮೇಲೆ ಸಿಗುತ್ತೆ. 2,500-3,000ವರೆಗೂ ಆಗುತ್ತೆ ಹತ್ತತ್ರ. ಸೊ ಅವರು ಮೆನ್ಷನ್ ಮಾಡಿದ್ದಾರೆ 4,000 ಅಂತ. ಆದರೆ ಕಾಸ್ಟ್ ಬಂದು ಈಗ ನಮಗೆ ಕಡಿಮೆ ಆಗಿದೆ. ನಾನು ಎಷ್ಟು ಅಂತ ಎಲ್ಲ ಕೊನೆಯಲ್ಲಿ ತಿಳಿಸ್ತೀನಿ. ಮೊದಲಿಗೆ ನೋಡೋಣ ಈ ಇಯರ್ಫೋನ್ಸ್ ಯಾವ ಥರ ಇದೆ ಅಂತ. ಸೊ ನಾನೀಗ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈಗ ನಾನು ಬಾಕ್ಸ್ನ ಓಪನ್ ಮಾಡಿದ್ದೀನಿ. ನೋಡೋಣ ಇದರಲ್ಲಿ ಏನೇನಿದೆ ಅಂತ. ಒಂದು ಇಲ್ಲಿ ಬ್ಲೂಟೂತ್ ಇಯರ್ಫೋನ್ ಇದೆ. ಅದ್ರ ಕುರಿತು ನಾನು ಇನ್ನೂ ಹೆಚ್ಚು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಬಿಟ್ಟು ಇನ್ನೇನೇನಿದೆ ಅಂತ ನೋಡ್ಕೊಂಡು ಬರೋಣ. ಮತ್ತು ಇಲ್ಲಿ ಯೂಸರ್ ಮ್ಯಾನ್ಯುವಲ್ ಇದೆ. ಯೂಸರ್ ಮ್ಯಾನ್ಯುವಲ್ ಅಂತಂದರೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅದು ಕೂಡ ಇದೆ ಇಲ್ಲಿ. ಹಾಗೆಯೇ ಇಲ್ಲೊಂದು ಸಣ್ಣ ಕವರ್ ಇದೆ, ನೋಡೋಣ ಏನಂತ. ಓಕೆ, ಸೊ ಇಲ್ಲಿ ಇದರಲ್ಲಿ ಒಂದು ಇಯರ್ಬಡ್ಸ್ ಇದೆ. ಇಯರ್ಬಡ್ಸು ಒಂದು ಸೆಟ್ ಇದೆ ಇದರಲ್ಲಿ. ಸೊ ಮತ್ತಿನ್ನೇನಿದೆ ನೋಡೋಣ. ಓಕೆ, ಮತ್ತೊಂದು ಕವರ್ ಸಿಕ್ತು. ಓಕೆ, ಇದರಲ್ಲಿ ಮತ್ತೆ ಇಯರ್ಬಡ್ಸೇ ಇದೆ. ಸೊ ಇದರಲ್ಲಿ ಟೋಟಲಾಗಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಇದರಲ್ಲಿ 2 ಸೆಟ್ ಇಯರ್ಬಡ್ಸ್ ಇದೆ. ಒಂದು ಕವರಲ್ಲಿ 1 ಸೆಟ್ ಇದೆ, ಇನ್ನೊಂದು ಕವರಲ್ಲಿ 2 ಸೆಟ್ ಇದೆ. ಅಂದರೆ ಟೋಟಲಾಗಿ 3 ಸೆಟ್ ಇಯರ್ಬಡ್ಸ್ ಇದೆ. ಅದು ಒಂದು ಕವರಲ್ಲಿ 2 ಸೆಟ್ ಇದೆ ಅಂತ ಹೇಳಿದ್ನಲ್ಲ, ಅದೇ ಬೇರೆ ಥರ ಇಯರ್ಬಡ್ಸು. ಅಂತಂದರೆ ನಾರ್ಮಲಿ ನೀವು ಹೇಗೆ ನಾರ್ಮಲಾಗಿ ಇಯರ್ಫೋನ್ಸಿಗೆ ಹಾಕ್ತಿರಲ್ಲ ಆ ಇಯರ್ಬಡ್ಸ್ ಇರುತ್ತೆ. ಇನ್ನೊಂದು ಇಯರ್ಬಡ್ಸ್ ಯಾವ ಥರ ಇದೆ ಅಂದರೆ, ಈಗ ಒಂದು ರಬ್ಬರ್ ಹಾಕಿರ್ತಾರೆ ವಿತ್ ಗ್ರಿಪ್, ಕಿವಿ ಒಳಗೆ ಕೂರ್ಲಿ ಅಂತ ಹೇಳ್ಬಿಟ್ಟು ಒಂದು ರಬ್ಬರ್ ಥರ ಹಾಕಿರ್ತಾರೆ. ಸೊ ಆ ಥರದ ಒಂದು ಇಯರ್ಬಡ್ಸ್ ಕೂಡ ಬಂದಿದೆ. ಸೊ ಯೂಸರ್ ಮ್ಯಾನ್ಯುವಲ್ ಇದೆ. ಮತ್ತಿನ್ನೇನಿದೆ ನೋಡೋಣ. ಓಕೆ, ಬಿಲ್ಲು ಕೂಡ ಸಿಕ್ತು. ಓಕೆ ಸ್ನೇಹಿತರೆ, ಈಗ ಇನ್ನೊಂದು ಕವರ್ ತೆಗಿತಾ ಇದ್ದೀನಿ. ಇದರಲ್ಲಿ ಚಾರ್ಜಿಂಗ್ ಕೇಬಲ್ ಇದೆ, ಸಣ್ಣದು, ಜಾಸ್ತಿ ದೊಡ್ಡದಿಲ್ಲ, ಸಣ್ಣದಿದೆ. ಇದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇರೋದು. ಸೊ ಚೆನ್ನಾಗಿದೆ ಕೇಬಲ್, ಮುಟ್ಟು ನೋಡೋಕ್ಕೂ ಕೂಡ ಸ್ವಲ್ಪ ಒಳ್ಳೆ ಕ್ವಾಲಿಟಿನೇ ಇದೆ. ಸೊ ಇದಿಷ್ಟು ಇರುತ್ತೆ: ಇಯರ್ಬಡ್ಸು, ಚಾರ್ಜಿಂಗ್ ಕೇಬಲು ಮತ್ತು ಯೂಸರ್ ಮ್ಯಾನ್ಯುವಲ್ ಮತ್ತು ಬ್ಲೂಟೂತ್ ಇಯರ್ಫೋನ್ಸ್. ಇದಿಷ್ಟು ಈ ಬಾಕ್ಸಲ್ಲಿ ಇದೆ. ಈ ಇಯರ್ಫೋನ್ಸ್ ಬಗ್ಗೆ ನಾವು ಹೇಳೋದಾದರೆ, ಇದು ಇಯರ್ಫೋನ್ಸು ನಮಗೆ 1499 ಅಂತಂದರೆ 1500ಗೆ ಸಿಕ್ಕಿರೋಂಥದ್ದು. ಈ ಇಯರ್ಫೋನ್ ತುಂಬ ಚೆನ್ನಾಗಿದೆ. ಸೊ ಫಸ್ಟು ಇಯರ್ಫೋನಲ್ಲಿ ಏನೇನಿದೆ, ಫೀಚರ್ಸ್ ಇದೆ ಅಂತ ಸ್ವಲ್ಪ ನೋಡ್ಕೊಂಡು ಬಿಡೋಣ. ಇದರಲ್ಲಿ ಅನ್ಫಾರ್ಚುನೇಟ್ಲಿ ನಾನು ನಿಮಗೆ ಆನ್ ಮಾಡಿ ತೋರಿಸೋದಕ್ಕಾಗ್ತಾ ಇಲ್ಲ, ಯಾಕೆಂತಂದರೆ ನಾನು ತೋರಿಸಿದ್ರು ಕೂಡ ನಿಮಗದು ಕೇಳಿಸೋದಿಲ್ಲ. ಹಾಗಾಗಿ ಜಸ್ಟ್ ನಾನು ನಿಮಗೆ ತಿಳಿಸ್ತೀನಿ ಹೇಗಿದೆ ಇದು ಅಂತ. ಎಸ್, ಇದು ಮ್ಯಾಗ್ನೆಟಿಕ್ ಇಯರ್ಫೋನ್ ಆಗಿರುತ್ತೆ. ಇದು ಹೆಂಗೆ ಅಂತಂದರೆ, ಈಗ ನಾವು ಇಯರ್ಫೋನ್ನ ಸಪ್ರೇಟ್ ಮಾಡಿದ ತಕ್ಷಣ, ಅದು ಹೇಗೆ ಮ್ಯಾಗ್ನೆಟಿಕ್ ಅನ್ಕೊಂಡಿರುತ್ತಲ್ಲ, ಅದನ್ನು ಸಪ್ರೇಟ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಮತ್ತು ಅಟ್ಯಾಚ್ ಮಾಡಿದರೆ ಆಫ್ ಆಗಿಬಿಡುತ್ತೆ. ಸೊ ಇದು ಆನ್ ಆಫು ಇದೇ ಥರ ಇದೆ. ಇದಕ್ಕೆ ಯಾವುದೇ ರೀತಿ ಸಪ್ರೇಟ್ ಡೆಡಿಕೇಟೆಡ್ ಬಟನ್ ಇಲ್ಲ ಆನ್ ಆಫ್ ಮಾಡೋದಕ್ಕೆ. ಸೊ ಇದೇ ರೀತಿ ಇದನ್ನು ನಾವು ಸಪ್ರೇಟ್ ಮಾಡಿದರೆ ಆನ್ ಆಗುತ್ತೆ, ಮತ್ತು ಅಟ್ಯಾಚ್ ಮಾಡಿದರೆ ಆಫ್ ಆಗುತ್ತೆ.
ಸೊ ಇದು ಮ್ಯಾಗ್ನೆಟಿಕ್ ಇಯರ್ಫೋನ್ ಆಗಿರುತ್ತೆ. ಆಮೇಲೆ ಈ ಇಯರ್ಫೋನ್ಸ್ ಕೂಡ ಯಾವ ಥರ ಇದೆ ಅಂದರೆ ನಾರ್ಮಲ್ ಈಗ ಇಯರ್ಫೋನ್ಸ್ ಯಾವ ಥರ ಬರ್ತಾ ಇದೆ, ರಬ್ಬರ್ ಇಯರ್ಬಡ್ಸ್ ಯಾವ ಥರ ಬರ್ತಾ ಇದೆ ಆ ಥರನೇ ಇದೆ. ಆದರೆ ಸೈಡಲ್ಲಿ ಒಂದು ಕಿವಿ ಒಳಗೆ ಕೂರ್ಲಿ ಆ ಇಯರ್ಫೋನ್ ಅಂತ ಹೇಳ್ಬಿಟ್ಟು ಒಂದು ರಬ್ಬರ್ ಥರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಾವು ಇಯರ್ಫೋನ್ ಹಿಡ್ಕೋತಾ ಇದ್ದೀನಿ. ಈಗ ಇಯರ್ಫೋನ್ ಹಿಡ್ಕೊಂಡ್ರೆ ಇಲ್ಲಿ ಒಂದು ಡಾಟ್ ಥರ ಇದೆ. ಇಲ್ಲಿ ಇದು ಡಾಟ್ ಥರ ಅಂದರೆ ನಿಮಗೆ ನೋಡಿದಾಗ ಅದು ಬಟನ್ ಥರ ಅನಿಸುತ್ತೆ ಸಣ್ಣದು. ಅದು ಆ್ಯಕ್ಚುಲಿ ಬಟನ್ ಅಲ್ಲ, ಅದು ಚಾರ್ಜಿಂಗ್ ಹಾಕುವಂತಹ ಒಂದು ಜಾಗ ಇದು ಜಸ್ಟ್ ನೀವು ಉಗುರಲ್ಲಿ ಎತ್ತಬೇಕು ಆ ಥರದ್ದೆಲ್ಲ ಏನಿಲ್ಲ. ಜಸ್ಟ್ ನಿಮ್ಮ ಬೆರಳಲ್ಲೂ ಕೂಡ ಎತ್ತಿದ್ರೆ ಇದು ಬರುತ್ತೆ. ಸೊ ನಮಗೆ ಅದು ಆಕ್ಸೆಸಬಲ್ ಆಗಿದೆ. ಚಾರ್ಜರ್ ಪೋರ್ಟ್ ಎಲ್ಲಿದೆ ಅಂತ ಕ್ಲೀನಾಗಿ ನಾವು ಜಸ್ಟ್ ಅದನ್ನ ಹಿಂಗೆ ಹಿಡ್ಕೊಂಡು ಎತ್ಬೋದು. ಇದು ಸಿ ಟೈಪ್ ಚಾರ್ಜಿಂಗ್ ಇದಕ್ಕೆ ಆಗೋದು. ಸೊ ಸಿ ಟೈಪ್ ಕೇಬಲ್ಲ ಇದಕ್ಕೆ ಹಾಕಬೇಕಾಗತ್ತೆ. ಆಮೇಲೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಯಾವುದೇ ರೀತಿ ಬಟನ್ಸ್ ಇಲ್ಲ ಇದಕ್ಕೆ. ಸೊ ಬಟನ್ಸ್ ಇಲ್ಲ. ಸೊ ಇಲ್ಲಿ ಏನಿದೆ ಅಂದರೆ ಒಂದು ಸಣ್ಣದಾಗಿ ಒಂದು ರೌಂಡ್ ಬಟನ್ ಟೈಪ್ ಇದೆ. ಆದರೆ ಇದು ಬಟನ್ ಅಲ್ಲ. ಇದು ಟಚ್ ಪ್ಯಾಡ್ ಆಗಿರುತ್ತೆ. ಸೊ ಐ ಥಿಂಕ್ ನೀವೆಲ್ಲ ಆಶ್ಚರ್ಯ ಪಡ್ತಾ ಇರ್ಬೋದು ಇಯರ್ಫೋನ್ಸಲ್ಲೂ ಟಚ್ ಪ್ಯಾಡ್ ಅಂತ. ಹೌದು ಸ್ನೇಹಿತರೆ, ಇಯರ್ಫೋನಲ್ಲೂ ಕೂಡ ಈಗ ಟಚ್ ಪ್ಯಾಡ್ ಬರ್ತಾ ಇದೆ. ಸೊ ಟಚ್ ಕಂಟ್ರೋಲ್ ಅಂತ ಅವರು ಹೇಳಿದರು. ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಜಸ್ಟು ಚೆನ್ನಾಗಿಲ್ಲ ಅಂದರೆ ಒಂದು ವೇಳೆ ರಿಪ್ಲೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು. ಬಟ್ ನೋಡೋಣ, ಈಗ ಹಾಕಿ ನೋಡ್ತೀನಿ ಹೆಂಗಿದೆ ಅಂತ ಎಲ್ಲ. ಸೊ ಟಚ್ ಪ್ಯಾಡ್ ಮೋಸ್ಟ್ ಪ್ರಾಬಬ್ಲಿ ಇಷ್ಟು ಸಣ್ಣಕ್ಕಿರೋದ್ರಿಂದ ಅಕ್ಸೆಸಬಲ್ ಆಗಿರುತ್ತೆ. ಸೊ ಫಸ್ಟ್ ಇದನ್ನು ನಾನು ಯೂಸರ್ ಮ್ಯಾನುವಲ್ ಓದಿಸ್ಕೊಂಡು ಬಂದುಬಿಡ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ. ಆವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ ಸ್ನೇಹಿತರೆ, ನಾನೀಗ ಯೂಸರ್ ಮ್ಯಾನುವಲ್ ತಿಳ್ಕೊಂಡು ಬಂದೆ. ಇದು ಯಾವ ಥರ ಇದೆ ಅಂತಂದರೆ ಟಚ್ ಪ್ಯಾಡು ಸಣ್ಣದಾಗಿದೆ. ಇದನ್ನು ಜಸ್ಟ್ ನಾವು ಹೆಂಗೆ ಮಾಡೋದು ಅಂತಂದರೆ ಜಸ್ಟು ಈ ಟಚ್ ಪ್ಯಾಡು ಕೂಡ ತುಂಬ ಸೆನ್ಸಿಟಿವ್ ಅಂತಂದರೆ ಜಸ್ಟ್ ನೀವು ಜೋರಾಗಿ ನಾನು ನೋಡ್ತೀನಿ ಎಷ್ಟೋ ಜನ ಕೆಲವರು ಮೊಬೈಲಲ್ಲಿ ಡಬಲ್ ಟ್ಯಾಪ್ನ ಸ್ವಲ್ಪ ಜೋರಾಗಿ ಮಾಡ್ತೀರಾ ಅಥವಾ ಸ್ವೈಪ್ನ ಜೋರಾಗಿ ಮಾಡ್ತೀರಾ. ಅಷ್ಟೆಲ್ಲ ಬೇಕಾಗೋದೇ ಇಲ್ಲ ಇದಕ್ಕೆ. ಸುಮ್ಮನೆ ಒಂದು ಬೆರಳಿನ ನಮ್ಮ ಫಿಂಗರ್ನ ಟಿಪ್ ಸುಮ್ಮನೆ ಟಚ್ ಮಾಡಿದರೂ ಸಾಕು, ವರ್ಕ್ ಆಗುತ್ತೆ ಇದು. ಈ ಟಚ್ ಪ್ಯಾಡಲ್ಲಿ ನಾವು ಒಂದು ಸಲ ಟ್ಯಾಪ್ ಮಾಡಿದರೆ ಸಾಂಗ್ ಏನಾದರೂ ಪಾಸ್ ಆಗಿದ್ದರೆ ಅದು ಪ್ಲೇ ಆಗುತ್ತೆ. 2 ಟೈಮ್ಸ್ ಅಂತಂದರೆ ಡಬಲ್ ಟ್ಯಾಪ್ ಮಾಡಿದರೆ ಪಾಸ್ ಆಗುತ್ತೆ. ಸೊ ಇದೇ ರೀತಿ ಕಾಲ್ಸಿಗೂ ಕೂಡ ವರ್ಕ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಏನೋ ಕೇಳ್ತಾ ಇರ್ತೀರ ಹಾಡು, ಸಡನ್ಲಿ ಎಲ್ಲ ಫೋನ್ ಬಿಟ್ಟಿರ್ತೀರ, ನೀವು ಕಾಲ್ ರಿಸೀವ್ ಮಾಡಬೇಕು ಅಂದರೆ ಜಸ್ಟ್ ನೀವು ಇಯರ್ಫೋನ್ ಹಾಕ್ಕೊಂಡಿರ್ತೀರ, ಒಂದು ಟಚ್ ಮಾಡಿದರೆ ಸಾಕು, ಸುಮ್ಮನೆ ನಿಧಾನಕ್ಕೆ ಒಂದು ಟಚ್ ಮಾಡಿದರೆ ಸಾಕು. ಟಚ್ ಪ್ಯಾಡು ಕೂಡ ಆಕ್ಸೆಸಬಲ್ ಇದೆ ಅಂತಂದರೆ ಕರೆಕ್ಟ್ ಇದೆಯಪ್ಪ ಟಚ್ ಪ್ಯಾಡ್ ಅಂತ ಗೊತ್ತಾಗುತ್ತೆ. ಸೊ ಟಚ್ ಪ್ಯಾಡು ಕೂಡ ನಮಗೇನು ಗೊತ್ತಾಗಲ್ಲ ಅಂತ ಇಲ್ಲ, ಒಂದು ಸಣ್ಣದಾಗಿ ರೌಂಡಕ್ಕೆ ಬಟನ್ ಥರ ಇರುತ್ತೆ, ಅದು ಗೊತ್ತಾಗುತ್ತೆ. ಸೊ ಜಸ್ಟ್ ನೀವು ಒಂದು ಟಚ್ ಮಾಡಿದರೆ ಇದು ಕಾಲ್ ರಿಸೀವ್ ಮಾಡ್ಬೋದು. ಡಿಸ್ಕನೆಕ್ಟು ಡಬಲ್ ಟ್ಯಾಪ್ ಮಾಡಿದರೆ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಅದೇ ರೀತಿ ವಾಲ್ಯೂಮ್ ಕಂಟ್ರೋಲ್ಸು ನಾನು ನೋಡಿಲ್ಲ ಆ್ಯಕ್ಚುಲಿ. ವಾಲ್ಯೂಮ್ ಕಂಟ್ರೋಲ್ಸ್ ಮೇ ಬಿ ಫೋನಲ್ಲೇ ಮಾಡ್ಕೋಬೇಕು. ನಾನು ಕೇಳಿದಾಗ ಫೋನಲ್ಲಿ ಮಾಡ್ಕೋಬೇಕು ಅಂತಂದರು. ಸೊ ಇನ್ನೂ ನಾವು ಎಕ್ಸ್ಪ್ಲೋರ್ ಮಾಡಿದರೆ ಗೊತ್ತಾಗುತ್ತೆ. ಫಾಸ್ಟ್ ಫಾರ್ವರ್ಡು ರಿವೈಂಡ್ ಎಲ್ಲ ಮಾಡ್ಬೋದು ಇದರಲ್ಲಿ. ಅದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನೀವು ಟಚ್ ಪ್ಯಾಡು ಅಂತ ಹೇಳ್ಬಿಟ್ಟು ಒಂದು ಡಿಸ್ಅಡ್ವಾಂಟೇಜ್ ಅಂತ ನಿಮಗೆ ಅನಿಸಿದ್ರು ಕೂಡ ನಾಯ್ಸ್ ಅಂತ ಕಂಪನಿ ಇದನ್ನು ಕಂಪ್ನಿ ಪ್ರಮೋಷನ್ ಅನ್ನೋದಕ್ಕಿಂತ ನಮಗೆ ಯಾವುದು ಬೆಸ್ಟು ಅಂತ ಅನ್ಸುತ್ತೋ ನಾವು ಅದನ್ನು ಪ್ರಿಫರ್ ಮಾಡಬೇಕಾಗಿರೋದ್ರಿಂದ ನಾಯ್ಸ್ ಕಂಪನಿ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆ್ಯಸ್ ಯೂಶಲಿ ಚೆನ್ನಾಗೂ ಇರುತ್ತೆ. ಮತ್ತು ನಾನೀಗ ಜಸ್ಟ್ ಹಾಕಿ ನೋಡಿದೆ, ಸೌಂಡ್ ಕ್ವಾಲಿಟಿನೂ ಕೂಡ ಸಖತ್ತಾಗಿದೆ. ಅನ್ಫಾರ್ಚುನೇಟ್ಲಿ ನಿಮಗೆ ನಾನು ಕೇಳ್ಸೋಕ್ಕಾಗ್ತಾಯಿಲ್ಲ. ಅಂದರೆ ತುಂಬ ಕರ್ಕಶವಾಗಿಲ್ಲ, ಜೋರಾಗಿ ಅಂದರೆ ತುಂಬ ಕಿವಿ ಕಿತ್ತು ಹೋಗೋ ಥರ ಇಲ್ಲ. ಜೋರಾಗಿ ನಮಗೆ ಎಷ್ಟು ಬೇಕೋ ಸೌಂಡ್ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿದೆ. ಬೇಸು ಕೂಡ ಚೆನ್ನಾಗಿದೆ. ಹಾಗೆಯೇ ಇದು ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು, ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ ಅಂತ. ಸೊ ಆ್ಯಸ್ ಯೂಶಲಿ ಎಲ್ಲರೂ ಫೀಡ್ಬ್ಯಾಕ್ ಕೊಡೋ ಥರ ನಾಯ್ಸ್ ಇಯರ್ಫೋನ್ಸಲ್ಲಿ ತುಂಬ ಚೆನ್ನಾಗಿ ನಾಯ್ಸ್ ಕಂಟ್ರೋಲ್ ಮಾಡುತ್ತೆ ಅದು, ಬ್ಯಾಕ್ಗ್ರೌಂಡ್ ನಾಯ್ಸ್ನ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡೋಣ, ಅದನ್ನು ನಾವು ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಗೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಈ ಬ್ಯಾಟ್ರಿ ಬ್ಯಾಕಪ್, ಇದು 35 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಅಂದರೆ 35 ಅವರ್ಸು ನಿಮಗೆ ಚಾರ್ಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 35 ಅವರ್ಸ್ ಆಚೆ ಈಚೆ ಆದ್ರೂ ಅಟ್ಲೀಸ್ಟ್ ನಾವು 24 ಅವರ್ಸ್ ಅಂತ ತಗೊಂಡ್ರು ಕೂಡ ಬ್ಯಾಟ್ರಿ ಬ್ಯಾಕಪ್ಪು ಅವ್ರು ಹೇಳಿದ್ದಾರೆ ಕಂಟಿನ್ಯೂಸ್ಲಿ ನೀವು ಇಡೀ 1 ಡೇ
ನೀವು ಹಾಕ್ಕೊಂಡು ಇದು ಮಾಡಿದ್ರೂ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ವಿಚ್ ಮೀನ್ಸ್ 24 hours ಅಂತ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಬ್ಯಾಟ್ರಿ ಕೆಪಾಸಿಟಿನೂ ಚೆನ್ನಾಗಿದೆ. ಸೊ ಕಾಸ್ಟು ಕೂಡ ನಮಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ 1500 ನಾಟ್ ಬ್ಯಾಡ್, ತೊಗೋಬೋದು. ಇನ್ನೇನು 29-30 ಇನ್ನು 2 ದಿನ ಇದೆ. ದಯವಿಟ್ಟು ಎಲ್ಲರೂ ಅಮೆಝಾನ್ ಫೆಸ್ಟಿವಲ್ ಏನಿದೆ ಅದರಲ್ಲಿ ಹೋಗಿಬಿಟ್ಟು ನೀವು ಆರ್ಡರ್ ಮಾಡಿ ಅಮೆಝಾನಲ್ಲಿ. ಸೊ ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಧನ್ಯವಾದಗಳು.